Chapter 1 Chemical Reactions and Equations. Types of chemical reactions: combination reactions, decomposition reactions, displacement reactions, double displacement reactions or exchange reaction, oxidation and reduction, corrosion and rancidity. Combination reaction. Reaction in which a single product is formed from two or more reactants, here carbon plus oxygen, two reactant forming one product. Like that, hydrogen and oxygen, two reactant forming one product. Calcium oxide, that is also called quicklime, reacts with water forming calcium hydroxide, CaOH twice plus heat. Here heat is liberated. Such reactions are called exothermic reaction. Reaction in which heat is liberated along with the formation of a product. ಪ್ರಾಡಕ್ಟ್ ಫಾರ್ಮೇಷನ್ ಆಗೋದ್ರ ಜೊತೆಗೆ ಹೀಟ್ ಲಿಬರೇಟ್ ಆದರೆ ಅದನ್ನು ಏನಂತೀವಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ಥರ ಹಲವಾರು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ಗಳು ನಡೀತಾ ಇರ್ತವೆ. ನಮ್ಮಲ್ಲಿ ರೆಸ್ಪಿರೇಷನ್ ನಡೆಯುತ್ತೆ ಸೆಲ್ಲಲ್ಲಿ, ಅದನ್ನು ನೋಡಿ. ಗ್ಲೂಕೋಸ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಇನ್ ದ ಸೆಲ್ಸ್ of our body and provides energy. This is the respiration. It is also an example for exothermic reaction. Burning of charcoal or coal, that is also they are all the exothermic reactions. Second type, decomposition reaction. Reaction in which a single reactant breaks down into two or more product. Single reactant ಬ್ರೇಕ್ ಆಗಿಬಿಟ್ಟು ಟೂ ಆರ್ ಮೋರ್ ಪ್ರಾಡಕ್ಟ್ಸ್ ಬರ್ತದೆ. ಗಮನಿಸ್ಬೋದು. CaCO3 ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಹೀಟ್ ಮಾಡಿದರೆ CaO ಆ್ಯಂಡ್ CO2 ಬರ್ತದೆ, ಎರಡು ಪ್ರಾಡಕ್ಟ್ ಬರ್ತದೆ. ಅದೇ ಥರ ಲೆಡ್ ನೈಟ್ರೇಟನ್ನು ಹೀಟ್ ಮಾಡಿದರೆ ಲೆಡ್ ಆಕ್ಸೈಡ್ ಆ್ಯಂಡ್ NO2 ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಬರ್ತದೆ. ಇದರಲ್ಲಿ ಮತ್ತೆ ಟೈಪ್ಸ್ ಇದೆ. ಟೈಪ್ಸ್ ಆಫ್ ಡಿಕಂಪೋಸಿಷನ್ ಟೈಪ್ಸ್ ಇದೆ. ಯಾಕೆಂದರೆ ಡಿಕಂಪೋಸಿಷನ್ ರಿಯಾಕ್ಷನ್ ರಿಕ್ವೈರ್ಸ್ ಎನರ್ಜಿ ಇನ್ ಆರ್ಡರ್ ಟು ಬ್ರೇಕ್, ಐದರ್ ಇನ್ ದಿ ಫಾರ್ಮ್ ಆಫ್ ಹೀಟ್, ಲೈಟ್ ಆರ್ ಎಲೆಕ್ಟ್ರಿಸಿಟಿ ಫಾರ್ ಬ್ರೇಕಿಂಗ್ ಡೌನ್ ದ ರಿಯಾಕ್ಟೆಂಟ್. ಸೊ ದ ಟೈಪ್ಸ್ ಆಫ್ ಡಿಕಂಪೋಸಿಷನ್: ಥರ್ಮಲ್ ಮೀನ್ಸ್ ಹೀಟ್ನಿಂದ ಆಗುವಂಥ ಒಂದು ಡಿಕಂಪೋಸಿಷನ್ಸು, ಈ ಎರಡು ಎಕ್ಸಾಂಪಲ್ಸು. ನೆಕ್ಸ್ಟ್ ಫೋಟೋಕೆಮಿಕಲ್ ಡಿಕಂಪೋಸಿಷನ್, ಇಲ್ಲಿ ಲೈಟ್ ಯೂಸ್ ಆಗ್ತದೆ, ಸನ್ಲೈಟ್. AgCl, ಸಿಲ್ವರ್ ಕ್ಲೋರೈಡ್ in the presence of sunlight forming silver and chlorine. Like that, silver bromide in the presence of sunlight forming silver and bromine. This finds application in the black and white photography. ಈಗ ಡಿಜಿಟಲ್ ಕ್ಯಾಮರಾಗಳನ್ನು ಬಳಸ್ತಾರೆ. ಈ ಹಿಂದೆ ಡಿಜಿಟಲ್ ಕ್ಯಾಮರಾಕ್ಕಿಂತ ಮುಂಚೆ ಒಂದು ಫಿಲ್ಮ್ ಸ್ಟ್ರಿಪ್ ಇರ್ತಕ್ಕಂಥ ಒಂದು ಕ್ಯಾಮ್ರಾಗಳನ್ನು ಬಳಸ್ತಾ ಇದ್ದರು. ಆ ಕ್ಯಾಮ್ರಾದಲ್ಲಿ ಒಂದು ವೈಟ್ ಪ್ಲಾಸ್ಟಿಕ್ ಸ್ಟ್ರಿಪ್ ಇರ್ತಿತ್ತು. ಅದರ ಮೇಲೆ ಈ ಸಿಲ್ವರ್ ಬ್ರೋಮೈಡನ್ನು ಸ್ಮಿಯರ್ ಮಾಡಿರ್ತಿದ್ದು, ಅದನ್ನು ಹಚ್ಚಿರ್ತಿದ್ರು. ಆಗ ಸನ್ಲೈಟು ಅಥವಾ ನಮ್ಮ ಲೈಟ್ ಅದ್ರ ಮೇಲೆ ಬಿದ್ದಾಗ ರಿಯಾಕ್ಷನ್ ಆಗಿಬಿಟ್ಟು ಈ ಒಂದು ಕನ್ವರ್ಷನ್ ಆಗ್ತಾಯಿತ್ತು. ಆಗ ನಮಗೆ ಇಮೇಜ್ ಫಾರ್ಮೇಷನ್ ಆಗಿ ನಮಗೆ ಫೋಟೋ ಬರ್ತಿತ್ತು. ಈ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿನಲ್ಲಿ ಇದರ ಅಪ್ಲಿಕೇಶನ್ ಇದೆ, ವೆರಿ ಇಂಪಾರ್ಟೆಂಟ್ ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಟೈಪ್ 3, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ಡಿಸ್ಪ್ಲೇಸ್ ಆಗ್ತದೆ ಒಂದು ಮೋರ್ ರಿಯಾಕ್ಟಿವ್ ಎಲಿಮೆಂಟು ಇನ್ನೊಂದು ಲೆಸ್ ರಿಯಾಕ್ಟಿವ್ ಎಲಿಮೆಂಟನ್ನು ಅದರ ಜಾಗದಿಂದ ಹೊರಹಾಕುತ್ತೆ. ನೋಡಿ, ಎ ಮೋರ್ ರಿಯಾಕ್ಟಿವ್ ಎಲಿಮೆಂಟ್, ಎಕ್ಸಾಂಪಲ್ ಐರನ್, ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್, ದಟ್ ಈಸ್ ಕಾಪರ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಫ್ರಮ್ ಇಟ್ಸ್ ಸಾಲ್ಟ್ಸ್. ಇಟ್ಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಎ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ displaces a less reactive element from its salt. See this. Zinc is more reactive than copper, so it displaces copper. Lead, Pb, that displaces copper from copper chloride, forming lead chloride and copper. And fourth type is double displacement reaction. ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ, ಈಗ ಸೋಡಿಯಂ ಸಲ್ಫೇಟ್ ಇದೆ, Na2SO4, ಆಮೇಲೆ ಬೇರಿಯಂ ಕ್ಲೋರೈಡ್ ಇದೆ. ಇವೆರಡನ್ನು ನಾವು ರಿಯಾಕ್ಟ್ ಮಾಡಿದರೆ ನಮಗೆ ಬೇರಿಯಂ ಸಲ್ಫೇಟ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್ ಬರುತ್ತೆ. ಯಾಕೆಂದರೆ ಇಲ್ಲಿ ಗಮನಿಸ್ಬೋದು, ಸೋಡಿಯಂ ಸಲ್ಫೇಟ್ ಅಯೋನೈಸ್ ಆಗುತ್ತೆ. ಇನ್ ಸೊಲ್ಯೂಷನ್ ಫಾರಮಲ್ಲಿ ಇದನ್ನು ನೀರಿನಲ್ಲಿ ನಾವು ಡಿಸಾಲ್ವ್ ಮಾಡಿದರೆ ಆ ಸೊಲ್ಯೂಷನಲ್ಲಿ ಏನಾಗ್ತದೆ, ಸೋಡಿಯಂ ಸಲ್ಫೇಟು, ಸೋಡಿಯಂ Na+, ಸೋಡಿಯಂ ಅಯಾನ್ ಆ್ಯಂಡ್ ಸಲ್ಫೇಟ್ ಅಯಾನ್ SO4 2- ಆಗ್ತದೆ. ಅಂದರೆ ಅಯಾನ್ಸ್ ಆಗ್ತದೆ. ಅಯಾನ್ಸ್ ಅಂದರೆ ಚಾರ್ಜಡ್ ಪಾರ್ಟಿಕಲ್ಸ್, ಪಾಸಿಟಿವ್ ಚಾರ್ಜಸ್ ಇರ್ತಕ್ಕಂಥದ್ದು
ಪಾಸಿಟಿವ್ ಅಯಾನು, ಇದು ನೆಗೆಟಿವ್ ಅಯಾನ್. ಪಾಸಿಟಿವ್ ಅಯಾನ್, ನೆಗೆಟಿವ್. ಪಾಸಿಟಿವ್ ಅಯಾನಿಗೆ ಕ್ಯಾಟ್ ಅಯಾನ್ ಅಂತೀವಿ, ನೆಗೆಟಿವ್ ಅಯಾನಿಗೆ ಆ್ಯನ್ ಅಯಾನ್ ಅಂತೀವಿ. ಈಗ ಅದೇ ರೀತಿ ಬೇರಿಯಂ ಕ್ಲೋರೈಡು, ಬೇರಿಯಂ 2+ ಆ್ಯಂಡ್ Cl-, ಈ ಥರ ಬೇರಿಯಂ ಅಯಾನು ಮತ್ತು ಕ್ಲೋರೈಡ್ ಅಯಾನು ಫಾರ್ಮೇಷನ್ ಆಗುತ್ತೆ. ಈಗ ಸೋಡಿಯಮ್ಮು ಮತ್ತು ಕ್ಲೋರಿನ್ನು ರಿಯಾಕ್ಟ್ ಆಗ್ತದೆ, ಬೇರಿಯಮ್ಮು ಮತ್ತು ಸಲ್ಫೇಟು ರಿಯಾಕ್ಟ್ ಆಗಿಬಿಟ್ಟು ಈ ಒಂದು ಪ್ರಾಡಕ್ಟ್ಸ್ಗಳು ಬರ್ತದೆ. ಇದನ್ನು ಎಕ್ಸ್ಚೇಂಜ್ ಆಗ್ತದೆ, ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎ ರಿಯಾಕ್ಷನ್ ಇನ್ ವಿಚ್ ದೆರ್ ಇಸ್ ಎನ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್. ದಟ್ ಈಸ್ ಕಾಲ್ಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆರ್ ಎಕ್ಸ್ಚೇಂಜ್ ರಿಯಾಕ್ಷನ್. Next, other type, oxidation and reduction. Addition of oxygen or removal of oxygen takes place in the reactant. Addition of oxygen or removal of hydrogen. ಆಕ್ಸಿಜನ್ ಅಡಿಷನ್ ಆಗ್ಬೋದು, ಅಥವಾ ಹೈಡ್ರೋಜನ್ ಇದ್ದರೆ ಅದನ್ನು ತೆಗೆಯಲ್ಪಡುತ್ತೆ ಆ ರಿಯಾಕ್ಟೆಂಟಿಂದ. ಅದನ್ನು ನಾವೇನಂತೀವಿ, ಆಕ್ಸಿಡೇಷನ್ ಅಂತ ಕರಿತೀವಿ. ಇಲ್ಲಿ Cu+O2 gives rise to CuO. ಕಾಪರನ್ನು ನಾವು ಆಕ್ಸಿಜನ್ ಜೊತೆ ಅಂದರೆ ಗಾಳಿಯ ಸಂಪರ್ಕದಲ್ಲಿ ಅದನ್ನು ಹೀಟ್ ಮಾಡಿದರೆ ಕಾಪರ್ ಆಕ್ಸೈಡ್ ಆಗ್ತದೆ. ಕಾಪರ್ ಆಕ್ಸೈಡ್, ಕ್ಯುಪ್ರಸ್ ಆಕ್ಸೈಡ್ ಅಂತಾರೆ. ಕ್ಯುಪ್ರಸ್ ಆಕ್ಸೈಡ್ ಆಗುತ್ತೆ. ಇಲ್ಲಿ ಏನಾಯಿತು, ಆಕ್ಸಿಜನ್ ಆ್ಯಡ್ ಆಗಿದೆ, ಅದಕ್ಕೋಸ್ಕರ ಕಾಪರ್ ಆಕ್ಸೈಡ್ ಆಗಿದೆ. ಕಾಪರ್ ಈಸ್ ಆಕ್ಸಿಡೈಸ್ಡ್ ಟು ಕಾಪರ್ ಆಕ್ಸೈಡ್. ಕಾಪರ್ ಈಸ್ ಆಕ್ಸಿಡೈಸ್ಡ್ ಟು, ಇದು ಆಕ್ಸಿಡೈಸ್ ಆಗಿದ್ದು ಯಾವುದು, ಕಾಪರು. ಏನಾಗಿ ಪರಿವರ್ತನೆ, ಕಾಪರ್ ಆಕ್ಸೈಡ್ ಆಗಿ. If hydrogen gas is passed over this heated copper oxide, ಈ ಕಾಪರ್ ಆಕ್ಸೈಡ್ ಮೇಲೆ ಮತ್ತೆ ನಾವೇನು ಹೈಡ್ರೋಜನನ್ನು ಪಾಸ್ ಮಾಡಿದರೆ ಫಾಲೋಯಿಂಗ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಲೈಕ್ ದಿಸ್. CuO plus H2 gives rise to Cu plus H2O. Cu means ಕಾಪರ್ ಆಕ್ಸೈಡ್. ಅದೇನಾಗುತ್ತೆ, ಇಲ್ಲಿ ಬ್ರೇಕ್ ಆಗುತ್ತೆ, ಆಕ್ಸಿಜನ್ನು ಇದರಿಂದ ಸ್ಪ್ಲಿಟ್ ಆಗುತ್ತೆ, ಆ ಆಕ್ಸಿಜನ್ ಹೈಡ್ರೋಜನಿಗೆ ಸಿಗುತ್ತೆ. ಆಗ ಏನಾಗುತ್ತೆ, ರಿಯಾಕ್ಟೆಂಟು ಈ ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಟು ಕಾಪರ್. ಕಾಪರ್ ಆಕ್ಸೈಡ್ ಅಂತ ಇರುವಂಥ ಕಡೆ ಇಲ್ಲಿ ರೆಡ್ಯೂಸ್ಡ್ ಅನ್ನೋ ಪದ ಬಳಸಬೇಕು. ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಟು ಕಾಪರ್. ಕಾಪರ್ ಈಸ್ ಇನ್ ದ ರೆಡ್ಯೂಸ್ಡ್ ಸ್ಟೇಟ್. ಕಾಪರ್ ಆಕ್ಸೈಡ್, ಕ್ಯುಪ್ರಸ್ ಆಕ್ಸೈಡ್ ಈಸ್ ಆಕ್ಸಿಡೈಸ್ಡ್ ಸ್ಟೇಟ್, ಈಸ್ ಇನ್ ದ ಆಲ್ರೆಡಿ ಆಕ್ಸಿಡೈಸ್ಡ್ ಸ್ಟೇಟಲ್ಲಿದೆ. ಇದನ್ನು ನಾವು ರೆಡ್ಯೂಸ್ ಮಾಡಬೇಕು, ರೆಡ್ಯೂಸ್ ಆಗುತ್ತೆ. ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ ಟು ಕಾಪರ್. ಹೈಡ್ರೋಜನ್ ಕ್ಯಾನ್ ಗೆಟ್ ಆಕ್ಸಿಜನ್ ಫ್ರಮ್ ದಿಸ್, so it becomes oxidized. Hydrogen gets oxidized. If a substance gains oxygen, it is said to be oxidized. ಆಕ್ಸಿಜನನ್ನು ಪಡ್ಕೊಳ್ಳೋಂಥ ವಸ್ತುವಿಗೆ ಏನಂತಾರೆ, ಆಕ್ಸಿಡೈಸ್ಡ್ ಆಯಿತು ಅಂತೀವಿ. If a substance loses oxygen, it is said to be reduced. ಎಲೆಕ್ಟ್ರಾನ್ ಇದನ್ನು ಆಕ್ಸಿಜನನ್ನು ಇದು ಕಳ್ಕೊಂಡಿದೆ, ಆಕ್ಸಿಜನನ್ನು ಬಿಟ್ಟುಕೊಟ್ಟಿದೆ, ಅದಕ್ಕೋಸ್ಕರ ಇದನ್ನು ರೆಡ್ಯೂಸ್ಡ್ ಆಯಿತು ಅಂತೀವಿ. ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಟು ಕಾಪರ್. ರೆಡ್ಯೂಸ್ಡ್ ಆದಮೇಲೆ ಈ ಪರಿಸ್ಥಿತಿಗೆ ಬರುತ್ತೆ. ಡ್ಯೂರಿಂಗ್ ದಿಸ್ ರಿಯಾಕ್ಷನ್ ಕಾಪರ್ ಆಕ್ಸೈಡ್ ಈಸ್ ಲೂಸಿಂಗ್ ಆಕ್ಸಿಜನ್. ಕಾಪರ್ ಆಕ್ಸೈಡ್ ಈಸ್ ಲೂಸಿಂಗ್ ಆಕ್ಸಿಜನ್ ಆ್ಯಂಡ್ ಈಸ್ ಬೀಯಿಂಗ್ ರೆಡ್ಯೂಸ್ಡ್ ಟು ಕಾಪರ್. ದ ಹೈಡ್ರೋಜನ್ ಈಸ್ ಗೈನಿಂಗ್ ಆಕ್ಸಿಜನ್ ಆ್ಯಂಡ್ ಈಸ್ ಬೀಯಿಂಗ್ ಆಕ್ಸಿಡೈಸ್ಡ್ ಟು ವಾಟರ್. ವಾಟರ್ ಆಗಿ ಪರಿವರ್ತನೆ ಆಗಿದೆ. ಇನ್ ಅದರ್ ವರ್ಡ್ಸ್, ಒನ್ ರಿಯಾಕ್ಟೆಂಟ್ ಗೆಟ್ಸ್ ಆಕ್ಸಿಡೈಸ್ಡ್ ವೈಲ್ ಅದರ್ ಗೆಟ್ಸ್ ರೆಡ್ಯೂಸ್ಡ್. ಒಂದು ಆಕ್ಸಿಡೈಸ್ ಆಗುತ್ತೆ, ಇನ್ನೊಂದು ವಸ್ತು ರೆಡ್ಯೂಸ್ ಆಗುತ್ತೆ. ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್ ಆರ್ ರೆಡಾಕ್ಸ್ ರಿಯಾಕ್ಷನ್. ಆಕ್ಸಿಡೇಷನ್, ರಿಡಕ್ಷನ್, ಅದನ್ನು ರೆಡಾಕ್ಸ್ ರಿಯಾಕ್ಷನ್ ಅಂತೀವಿ. ಆಕ್ಸಿಡ್ ಅಂತ ಹೇಳಂಗಿಲ್ಲ. ರೆಡ್ ಆಕ್ಸ್ ಮೀನ್ಸ್ ರಿಡಕ್ಷನ್, ಆಕ್ಸಿಡೇಷನ್ ಪ್ರೋಸೆಸ್ ಆಗುತ್ತೆ. ಎಕ್ಸಾಂಪಲ್ಗಳನ್ನು ನೋಡ್ಬೋದು ನೀವು. ನೋಡಿ, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಇವೆರಡನ್ನು ನಾವು ಹೀಟ್ ಮಾಡಿದರೆ ಜಿಂಕು ಮತ್ತು ಕಾರ್ಬನ್ ಮಾನಾಕ್ಸೈಡ್ ಬರುತ್ತೆ. Zinc and carbon monoxide. Zinc oxide is reduced to zinc, carbon is oxidized to carbon monoxide. Like that, MnO2, manganese dioxide, reacts with HCl. HCl ಜೊತೆ ರಿಯಾಕ್ಟ್ ಆದರೆ ಅವಾಗೇನಾಗುತ್ತೆ, Mn ಆಕ್ಸಿಜನನ್ನು ಬಿಟ್ಕೊಡುತ್ತೆ. ಆಗೇನಾಗುತ್ತೆ, MnCl2, MnO2 ಇದ್ದು MnCl2 ಆಗ್ತದೆ. ಆಕ್ಸಿಜನ್ ಕಳ್ಕೊಳ್ತು, ಅದು ರೆಡ್ಯೂಸ್ ಆಯಿತು ಅಂತೀವಿ. ಇದು ಆಕ್ಸಿಜನ್ ಪಡ್ಕೊಳ್ಳುತ್ತೆ, ಕ್ಲೋರಿನ್ ಬಿಟ್ಕೊಟ್ಟು ಆಕ್ಸಿಜನ್ ಪಡ್ಕೊಳ್ಳುತ್ತೆ. ಆಗೇನಾಯಿತು, ಇದು ಆಕ್ಸಿಡೈಸ್ ಆಯಿತು. ಆಕ್ಸಿಡೈಸ್ಡ್ ಟು ವಾಟರ್. ಎಫೆಕ್ಟ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಡಕ್ಷನ್ ಇನ್ ಡೈಲಿ ಲೈಫಲ್ಲಿ ಹಲವಾರು ಆಕ್ಸಿಡೇಷನ್ ರಿಡಕ್ಷನ್ ಪ್ರೋಸೆಸ್ ನಡೀತಾ ಇರ್ತದೆ. ನೋಡಿ, ಒಂದು ಕರೋಷನ್, ರಸ್ಟಿಂಗ್ ಆಫ್ ಐರನ್ ನಿಮ್ಗೆ ಗೊತ್ತೇ ಇದೆ, ಕಬ್ಬಿಣ ತುಕ್ಕು ಹಿಡಿತಕ್ಕಂಥದ್ದು. ವೆನ್ ಎ ಮೆಟಲ್ ಈಸ್ ಅಟ್ಯಾಕ್ಡ್, ರಿಯಾಕ್ಟೆಡ್ ಅಂತ ಅರ್ಥ. ಅಟ್ಯಾಕ್ಡ್ ಬೈ ಸಬ್ಸ್ಟೆನ್ಸಸ್ ಅರೌಂಡ್ ಇಟ್ ಸಚ್ ಆಸ್ ಮಾಯಿಶ್ಚರ್ ಆರ್ ಆ್ಯಸಿಡ್, ಲೈಕ್ ದಟ್, ಇಟ್ ಈಸ್ ಸೆಡ್ ಟು ಬಿ ಕರೋಡ್. ಆಗ ಅದು ಕರೋಡ್ ಆಗಿದೆ ಅಂತ.
ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಕರೋಷನ್. ವೆನ್ ಐರನ್ ಆರ್ಟಿಕಲ್ಸ್ ಆರ್ ಎಕ್ಸ್ಪೋಸ್ ಟು ಮಾಯಿಶ್ಚರ್, ತೇವಾಂಶ ಇರೋ ಕಡೆ ನಾವು ಕಬ್ಬಿಣದ ವಸ್ತುಗಳನ್ನು ಬಿಟ್ಟರೆ ಆ ವಸ್ತುಗಳು ಏನಾಗ್ತದೆ, ಗೆಟ್ ಕೋಟೆಡ್ ವಿತ್ ಎ ರೆಡ್ಡಿಶ್ ಬ್ರೌನ್ ಪೌಡರ್, ಅದರ ಮೇಲೆ ರೆಡ್ಡಿಶ್ ಬ್ರೌನ್ ಪೌಡರ್ ಬಂದಿರುತ್ತೆ. ದಿಸ್ ಈಸ್ ಡ್ಯೂ ಟು ದಿ ಫಾರ್ಮೇಷನ್ ಆಫ್ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್. ಇದು ರಸ್ಟಿಂಗ್ ಆಗಿದೆ ಅಂತಂದರೆ ಆ ಒಂದು ಬ್ರೌನ್ ಕಲರ್ ಬಂದಿರುತ್ತಲ್ಲ, ರೆಡ್ಡಿಶ್ ಬ್ರೌನ್ ಕಲರು, ಅದು ಫೆರಿಕ್ ಆಕ್ಸೈಡ್ ಆಗಿರುತ್ತೆ, Fe2O3 2H2O. ಇದು ಐರನ್ ರಸ್ಟಿಂಗಿನ ಒಂದು ಮಾಲಿಕ್ಯುಲರ್ ಫಾರ್ಮುಲಾ. ಐರನ್ ರಸ್ಟಿಂಗ್ ಈಸ್ ಆಲ್ಸೋ ಎ ಕರೋಷನ್. This is called rusting of iron. It is an example for corrosion. Next, other examples for corrosion: black coating of silver. Silver ಅನ್ನು ನಾವು ಬಿಟ್ಟರೆ ಅದು ಬ್ಲ್ಯಾಕ್ ಆಗಿರುತ್ತೆ. ನಾವು ಹೊಸದಾಗಿ ತೆಗೆದುಕೊಂಡಂಥ ಸಿಲ್ವರ್ನ ಆರ್ಟಿಕಲ್ಸ್ಗಳು, ಗೆಜ್ಜೆಗಳು ಇಂಥವೆಲ್ಲ ಆಗಿರ್ಬೋದು, ಸ್ವಲ್ಪ ದಿವಸ ಆದ್ಮೇಲೆ ಹಳೇದಾದಂಗೆ ಕಾಣುತ್ತೆ, ಸೊ ಬ್ಲ್ಯಾಕ್ ಆಗಿರುತ್ತೆ. ಅದಕ್ಕೆ ಕಾರಣ ಅದರ ಮೇಲೆ ಸಿಲ್ವರ್ ಮೇಲೆ ಸಿಲ್ವರ್ ಆಕ್ಸೈಡು ಅಥವಾ ಸಿಲ್ವರ್ ಕಾರ್ಬೋನೇಟು ಈ ಥರದ ಫಾರ್ಮೇಷನ್ ಆಗಿರುತ್ತೆ. ಆ್ಯಂಡ್ ಗ್ರೀನ್ ಕೋಟಿಂಗ್ ಆಫ್ ಕಾಪರ್ ಮೇಲೆ ಏನಾಗಿರುತ್ತೆ, ಗ್ರೀನ್ ಕೋಟಿಂಗ್ ಬಂದಿರುತ್ತೆ. ಇದು ಆರ್ ದಿ ಎಕ್ಸಾಂಪಲ್ ಫಾರ್ ಕರೋಷನ್. ನೆಕ್ಸ್ಟ್ ಅನದರ್ ಲಾಸ್ಟ್ ಟೈಪ್ ಈಸ್ ರ್ಯಾನ್ಸಿಡಿಟಿ. ವೆನ್ ಫ್ಯಾಟ್ಸ್ ಆರ್ ಆಯಿಲ್ಸ್ ಆರ್ ಆಕ್ಸಿಡೈಸ್ಡ್, ಅವು ಆಕ್ಸಿಡೈಸ್ ಆಗ್ತದೆ, ದೇ ಬಿಕಮ್ ರ್ಯಾನ್ಸಿಡ್. ಅವಾಗ ಅದನ್ನು ನಾವು ರ್ಯಾನ್ಸಿಡ್ ಆಗಿದೆ ಅಂತ ಕರಿತೀವಿ. ದೇರ್ ಟೇಸ್ಟ್ ಆ್ಯಂಡ್ ಸ್ಮೆಲ್ ಆ್ಯಂಡ್ ಟೇಸ್ಟ್ ಚೇಂಜ್, ಆಗ ಅದರ ಸ್ಮೆಲ್ಲು ಟೇಸ್ಟು ಚೇಂಜ್ ಆಗಿರುತ್ತೆ. ದಿಸ್ ಆಕ್ಸಿಡೇಷನ್ ಆಫ್ ಫ್ಯಾಟ್ ಆ್ಯಂಡ್ ಆಯಿಲ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಹ್ಯಾಡಿಂಗ್ ಸರ್ಟನ್ ಸಬ್ಸ್ಟೆನ್ಸಸ್, ದೇ ಆರ್ ಕಾಲ್ಡ್ ಆ್ಯಂಟಿ ಆಕ್ಸಿಡೆಂಟ್ಸ್. ಈ ಆಕ್ಸಿಡೇಷನನ್ನು ತಡೆಯೋದಕ್ಕೆ, ಪ್ರಿವೆಂಟ್ ಮಾಡೋದಕ್ಕೆ ನಾವು ಕೆಲವು ವಸ್ತುಗಳನ್ನು ಬಳಸ್ಬೋದು. ಅವುಗಳನ್ನು ನಾವು ಆ್ಯಂಟಿ ಆಕ್ಸಿಡೆಂಟ್ ಅಂತೀವಿ. ಆಕ್ಸಿಡೆಂಟ್ ಅಂದರೆ ಆಕ್ಸಿಡೇಷನ್ ಆಗುತ್ತೆ ಅಂತ, ಆಕ್ಸಿಡೇಷನನ್ನು ಮಾಡಿಸುವಂಥ ವಸ್ತು, ಅದನ್ನು ತಡೆಯುವಂಥ ವಸ್ತುವಿಗೆ ಆ್ಯಂಟಿ ಆಕ್ಸಿಡೆಂಟ್. ಆ್ಯಂಟಿ ಮೀನ್ಸ್ ಅಪೋಸಿಟ್. ಅದೇ ರೀತಿ ನಾವು ಯಾವ ರೀತಿ ನಾವು ರ್ಯಾನ್ಸಿಡಿಟಿಯನ್ನು ತಡೆಯಬಹುದು. ರ್ಯಾನ್ಸಿಡಿಟಿ ಅನ್ನತಕ್ಕಂಥದ್ದು ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಹಾಳಾಗುವಂಥ ರೀತಿ, ಅದನ್ನು ಹಾಳಾಗೋದನ್ನು ತಡೆಯೋದಕ್ಕೆ ಏನು ಮಾಡ್ಬೋದು, ಬೈ ಯೂಸಿಂಗ್ ಆಂಟಿ ಆಕ್ಸಿಡೆಂಟ್ಸ್. ಎಕ್ಸಾಂಪಲ್ ವಿಟಮಿನ್ ಇ. ನಾವು ತರುವಂತಹ ಆಯಿಲ್ಗಳಲ್ಲಿ ರಿಫೈನ್ಡ್ ಆಯಿಲ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ವಿಟಮಿನ್ ಇ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಅದು ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಕೆಲವು ಪ್ರಿಸರ್ವೇಟಿವ್ಸ್ಗಳನ್ನು ಹಾಕಿರ್ತಾರೆ, ಪ್ರಿಸರ್ವೇಟಿವ್ಸ್ಗಳು ಕೂಡ ಈ ಥರ ರ್ಯಾನ್ಸಿಡಿಟಿ ಆಗೋದನ್ನು ತಡೆಯುತ್ತೆ, ಆಕ್ಸಿಡೇಷನ್ ತಡೆಯುತ್ತೆ. ರ್ಯಾನ್ಸಿಡಿಟಿ ಈಸ್ ಆಲ್ಸೋ ಅನ್ ಆಕ್ಸಿಡೇಷನ್ ಪ್ರೋಸೆಸ್. ಕೀಪಿಂಗ್ ಫುಡ್ ಇನ್ ಏರ್ ಟೈಟ್ ಕಂಟೈನರ್. ನಾವು ಏರ್ ಟೈಟ್ ಕಂಟೈನರ್ನಲ್ಲಿ ಗಾಳಿ ಆಡದಂತೆ ಇಟ್ಟರೆ ಅದು ಕೂಡ ಆಕ್ಸಿಡೇಷನನ್ನು ತಡೆಯುತ್ತೆ, ಆವಾಗ ಅದು ಹಾಳಾಗೋದಿಲ್ಲ. ಅದೇ ರೀತಿ ನೀವು ನೋಡಿರ್ಬೋದು, ಚಿಪ್ಸ್ ಪ್ಯಾಕ್ಸ್ ಆರ್ ಆಲ್ವೇಸ್ ಫಿಲ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ನೀವು ಚಿಪ್ಸನ್ನು ತೆಗೆದುಕೊಂಡ್ರೆ ತುಂಬ ಗಾಳಿ ತುಂಬಿದಂಗೆ ಇರುತ್ತೆ, ಯಾಕೆಂದರೆ ಅದರೊಳಗಡೆ ನೈಟ್ರೋಜನ್ ಗ್ಯಾಸ್ ತುಂಬಿರ್ತಾರೆ. ನೈಟ್ರೋಜನ್ ಗ್ಯಾಸ್ ಈಸ್ ಎನ್ ಇನರ್ಟ್ ಗ್ಯಾಸ್, ಅಂದರೆ ಇನ್ಯಾಕ್ಟಿವ್ ಗ್ಯಾಸ್. ಇದು ಒಂದು ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಜೊತೆ ರಿಯಾಕ್ಟ್ ಆಗೋದಿಲ್ಲ, ಅದರಿಂದ ಇದನ್ನು ತುಂಬಿರ್ತಾರೆ. ಇದು ಪ್ರಿವೆಂಟ್ಸ್ ದ ಚಿಪ್ಸ್ ಫ್ರಮ್ ಆಕ್ಸಿಡೇಷನ್ ಆಗೋದನ್ನು ತಡೆಯುತ್ತೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಇದನ್ನು ಚೆನ್ನಾಗಿ ಸ್ಟಡಿ ಮಾಡಿ.